ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಯೋ ನಿರ್ಧಾರ ಮಾಡಿದ್ಯಾ ಅಂದ್ರೆ ಖಂಡಿತ ಆಗ್ಬಾರ್ದೇನೋ ಆಗಿರುತ್ತೆ. ಪ್ಲೀಸ್ ಅಕ್ಕ, ನನ್ನಿಂದ ದಯವಿಟ್ಟು ಏನು ಮುಚ್ಚಿರದೆ ಎಲ್ಲ ಹೇಳಕ್ಕ. ನಾನು ಬೆಂಗಳೂರಲ್ಲಿ ಸರೋಜಾದೇವಿ ಕನ್ಸ್ಟ್ರಕ್ಷನ್ ಅನ್ನೋ ಕಂಪ್ನಿಯಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಗ ಕಂಪ್ನಿ ಓನರ್ ಅವ್ರ ಮಗ ಅಭಿಮನ್ಯು ಅನ್ನೋರು ಅಕೌಂಟ್ಸ್ ಎಲ್ಲ ನೋಡ್ಕೊಳ್ತಿದ್ರು. ಹಾಗಾಗಿ ಅವರನ್ನ ಡೈಲಿ ಮೀಟ್ ಮಾಡಿ ಅವರಿಗೆಲ್ಲ ಅಪ್ಡೇಟ್ ಕೊಡ್ಬೇಕಿತ್ತು. ಹಾಗೆ ನಾವು ಲವ್ ಮಾಡಿದ್ವಿ. ಅವ್ರು ಪ್ರಪೋಸ್ ಮಾಡಿದ್ರು. ನಾನು ಮೊದಲು ಒಪ್ಕೊಳ್ಳಿಲ್ಲ. ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ಊರಲ್ಲಿ ನನ್ನ ಅತ್ತೆ ಮಗಂಗೂ ನನಗೂ ಮದುವೆ ಮಾತುಕತೆ ಆಗ್ತಿದೆ ಅಂತ ಎಷ್ಟೋ ಅರ್ಥ ಮಾಡ್ಸಕ್ ಟ್ರೈ ಮಾಡಿದೆ. ಆದ್ರೆ ಅವ್ರಿಗೆ ನನ್ನ ಮೇಲಿದ್ದಿದ್ದು ನಿಷ್ಕಲ್ಮಶ ಪ್ರೀತಿ ಆಗಿತ್ತು. ನಾನು ಕೂಡ ನನ್ನ ಅಮ್ಮನ ಮಾತು ಮೀರಿ ಏನೂ ಮಾಡಲ್ಲ. ಆದ್ರೆ ನಿನ್ನ ನೋಡಿದ್ಮೇಲೆ ಈ ಒಂದು ವಿಷಯದಲ್ಲಿ ನೀನೇ ನನ್ನ ಜೀವನ ಅಂತ ನನಗನ್ನಿಸ್ತು ಅಂತ ಹೇಳಿದ್ರು. ಹೀಗೆ ಅವ್ರು ನನ್ನ ಮೇಲಿಟ್ಟಿರೋ ಪ್ರೀತಿ, ನನ್ನನ್ನು ಕೇರ್ ಮಾಡೋ ರೀತಿ, ಇದೆಲ್ಲ ನೋಡಿ ನಾನಿಲ್ಲ ಅನ್ನೋಕ್ಕಾಗದೆ ಅವ್ರ ಪ್ರೀತಿನ ಒಪ್ಕೊಂಡೆ. ಕೈ ಕೊಡು. ಇವತ್ತಿಂದ ನೀ ನನ್ನ ಹೆಂಡತಿ, ಅದಕ್ಕೆ ಈ ಉಂಗ್ರಾನೇ ಸಾಕ್ಷಿ. ಧೈರ್ಯದ ಮೇಲೆ ನಮ್ಗೆ ಅರಿವಿಲ್ದೇನೆ ನಾವು ಹದ್ ಮೀರಿದ್ವಿ. ಏನಕ್ಕ ನೀನು ಓದಿರೋಳ್ತಾನೆ? ಪ್ರೀತಿ ಮಾಡ್ಬೇಕಾದ್ರೇನೆ ನಿನ್ನ ನೀನು ಒಪ್ಸ್ ಬಂದಿದ್ಯಾ? ತಪ್ಪೇ ಕಣೆ. ಆದ್ರೆ ಅದು ಹೇಗಾಯ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ ಪರಿ. ಇಂಥ ಖುಷಿಯಾದ ವಿಷಯನ ಪ್ರೀತಿಯಿಂದ ನಗ್ತಾ ಹೇಳ್ಬೇಕು ಅನ್ನೋದು ಒಂದು ಹುಡುಗಿ ಕನ್ಸಾಗಿರುತ್ತೆ. ಆದ್ರೆ ಹೀಗೆ ಕಣ್ಣೀರ್ ಹಾಕೊಂಡು ಭಯದಿಂದ ಹೇಳೋ ಹಾಗೆ ಮಾಡ್ಬಿಟ್ಟಲ್ಲ ಅಭಿ. ದೇವಿ, ಭಯ ಪಡಬೇಡ, ಕೂಲ್. ನಾನಿನ್ನ ಟೈಮ್ ಪಾಸ್ಗೆ ಲವ್ ಮಾಡಿಲ್ಲ, ಸಿನ್ಸಿಯರಾಗಿ ಲವ್ ಮಾಡಿದ್ದೀನಿ. ನಾಳೆನೇ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಅಮ್ಮನ ಹತ್ರ ಮಾತಾಡಿ ಆದಷ್ಟು ಬೇಗ ನಮ್ಮ ಮದುವೆ ಏರ್ಪಾಟ್ ಮಾಡಿಸ್ತೀನಿ. ದೇವಿ, ಪ್ಲೀಸ್ ಅಳ್ಬೇಡ. ಅಕ್ಕ, ನೀನ್ ತಾಯಿ ಆಗ್ತಿದ್ಯಾ? ಹೌದು. ಅಯ್ಯೋ ಹಾಳಾದವಳೆ. ಏನೇ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡಿ ಬಂದಿದೆಯಲ್ಲೇ? ಏನೇ ನೋಡ್ತಾ ಇದ್ಯಾ? ನೀವು ಮಾತಾಡೋದನ್ನ ನಾವು ಕೇಳಿಸ್ಕೊತಾನೆ ಇದ್ದೀವಿ. ನಮ್ ಕುತ್ಕೆ ಹೀಗ್ ಕುಯ್ದು ಬಿಟ್ಟಿಯಲ್ಲೇ. ಎಂತ ಕೆಲಸ ಮಾಡ್ಕೊಂಡು ಬಂದಿದ್ಯಾ ಕೂಸೆ? ನನಗೆ ಕ್ಷಮಿಸಿ. ನಿನ್ ಕ್ಷಮೆ ಬೇರೆ ಕೇಳು. ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯೆ? ಹೀಗ್ ನಮ್ ತಲೆ ಮೇಲೆ ಚಪ್ಪಲಿ ಕಲ್ಲು ಹಾಕ್ಬಿಟ್ಟಿಯಲ್ಲೇ. ಹೊಡಿಬೇಡ ಪಾಪಿ, ಹೊಡಿಬೇಡ. ಭಾಗ್ಯ ನನ್ನ ಮಾತು ಕೇಳು, ಹೊಡಿಬೇಡ ಅವಳ್ನ. ಅಪ್ಪ ಅಮ್ಮ ಗೊತ್ತಾದ್ರೆ ತೊಂದರೆ ಆಗುತ್ತೆ. ಹೊಡಿಬೇಡ ಭಾಗ್ಯ. ಇವಳು ಹಾಳಾಗಿರೋದು ಅಲ್ದೆ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡಿದಾಳೆ.
ತಲೆ ಮಾರಿಂದ ಊರಲ್ಲಿ ತಲೆ ಎತ್ಕೊಂಡು ತಿರುಗಿದ ಕುಟುಂಬನ ಈಗ ತಲೆ ತೆಗ್ದು ಹಾಕ್ಬಿಟ್ಟಿದ್ದಾಳೆ. ಪಾಪಿ. ಅಜ್ಜಿ ಏನಜ್ಜಿ ನೀನು ಏಯ್ ಅಜ್ಜಿ ಕೂಗ್ಬೇಡ, ಸ್ವಲ್ಪ ಸುಮ್ಮನಿರು. ಭಾಗ್ಯ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ತೊಂದರೆ ಆಗತ್ತೆ. ಭಾಗ್ಯ ಸುಮ್ಮನೆ ಅಮ್ಮ, ಏನಿದು ಈ ಸ್ಥಿತಿ ಮಾಡ್ಕೊಂಡ್ ಬಂದಿದೆಯಲ್ಲೇ? ನಾನು ಏನ್ ಮಾಡ್ಲಿ?